ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಯು ಫಾರ್ ಇನ್ಕಮ್ ಟ್ಯಾಕ್ಸೇಷನ್. ಹಿಂದಿನ ತರಗತಿಯಲ್ಲಿ 14 ಮಾರ್ಕ್ಸ್ಗೆ ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿದ್ವು. ಈ ಸೆಷನ್ನು ಅದೇ ಮುಂದುವರೆದ ಭಾಗವಾಗಿದ್ದು 2017 ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಲಾಗಿದೆ, ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಫಾಲೋಯಿಂಗ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ ರೇವತಿ, ಎ ರೆಸಿಡೆಂಟ್ ಫಾರ್ ದ ಇಯರ್ ಎಂಡೆಡ್ 31/3/2020. ಡೆಬಿಟ್ ಸೈಡ್ to opening stock, purchases, gross profit, salaries, rent and taxes, commission, legal charges, bad debts written off, reserve for bad debts, repairs to machinery, depreciation on fixed assets, other expenses, income tax, net profit, and total 1,45,250 debit side. Credit side also, sales 6 lakhs, closing stock, gross profit, and bank interest. So total both the side 1,45,250, 45,250. Next adjustment, compute income from business for the assessment year 2020-21 after taking into consideration the following information. Point number 1, rent includes 1,800 rupees related to the house which was used as part of our own residence. Next point, bad debts written off 3,000 rupees were irrecoverable, included in last year's sale. Third point, legal charges include 500 rupees paid for the registration of land acquired for the business. Fourth point, depreciation allowable as per income tax rules for the year was 15,000. Fifth point, both opening stock and closing stock of the year were undervalued at 20% below cost. 5 adjustments given and trading and profit loss account given. So we will go for solution. So ನೋಡಿ ಇಲ್ಲಿ ಫಸ್ಟ್ ಫಾರ್ಮೆಟ್ ತಗೊಳ್ಳಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಅಸೆಸಿ ಮಿಸ್ ರೇವತಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್, ಅಸೆಸ್ಮೆಂಟ್ ಇಯರ್ 2020-21, ಪ್ರೀವಿಯಸ್ ಇಯರ್ 2019-20. 2 amount column, one is inner column, second one is outer column. ಸೊ ಎಲ್ಲ ಫಾರ್ಮೆಟ್ ತೊಗೊಂಡಾದ್ಮೇಲೆ ಫಸ್ಟು ನಾವೇನು ತೊಗೋಬೇಕಪ್ಪ ಫಸ್ಟ್ ಪಾಯಿಂಟ್ ಅಂತಂದರೆ, ವಿ ಹ್ಯಾವ್ ಟು ಟೇಕ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಅಂತ ಕೊಟ್ಟಿರ್ತಾನೆ. ಲಾಸ್ಟಲ್ಲಿ ಡೆಬಿಟ್ ಸೈಡು ಆ ಅಮೌಂಟ್ ನಾವು ತೊಗೊಂಡ್ರೆ 62,500 ಲಾಸ್ಟ್ ಕಾಲಮ್ಗೆ ತೊಗೋಬೇಕು. ಬನ್ನಿ ಪ್ರಾಬ್ಲಮ್ನ ಒಂದು ಸಲ ಡೆಬಿಟ್ ಸೈಡ್ ಕ್ಲಿಯರಾಗಿ ನೋಡಿಕೊಂಡು ಏನೇನು ಐಟಮ್ಸ್ ಬೇಕು, ಯಾವುದು ಅಲೋಡು ನಾಟ್ ಅಲೋಡು ತೊಗೊಂಡು ಆಮೇಲೆ ಅಡ್ಜಸ್ಟ್ಮೆಂಟ್ ನೋಡೋಣ. ಓಪನಿಂಗ್ ಸ್ಟಾಕ್ ಬಿಸ್ನೆಸ್ಸಲ್ಲಿ ಅಲೋಡು, ಪರ್ಚೇಸಸ್ ಬಿಸ್ನೆಸ್ಗೆ ಅಲೋಡ್, ಅಂದರೆ ಇದನ್ನು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಗ್ರಾಸ್ ಪ್ರಾಫಿಟ್ ಅಲೋಡ್, ಸ್ಯಾಲ್ರೀಸ್ ಅಲೋಡ್, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಲೋಡ್, ಕಮಿಷನ್ ಅಲೋಡ್, ಲೀಗಲ್ ಚಾರ್ಜಸ್ ಅಲೋಡ್, ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಅಲೋಡ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ದಿಸ್ ಈಸ್ ನಾಟ್ ಅಲೋಡ್. ಕೀಪ್ ಇನ್ ಮೈಂಡ್, ದಿಸ್ ಈಸ್ ನಾಟ್ ಅಲೋಡ್. ನೋ ಪ್ರಾವಿಷನ್ಸು ರಿಸರ್ವ್ಸು ಇವೆಲ್ಲನೂ ನಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಅವಕಾಶ ಇಲ್ಲ. ನೆಕ್ಸ್ಟು ರಿಪೇರ್ಸ್ ಟು ಮಿಷನರಿ ಅಲೋಡ್, ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಇದು ಡೆಬಿಟ್ ಸೈಡ್ ಏನಿದೆ ಡಿಪ್ರಿಸಿಯೇಷನು ಅದನ್ನು ನಾವು ಆ್ಯಡ್ ಮಾಡೋಣ. ಅಡ್ಜಸ್ಟ್ಮೆಂಟಲ್ಲಿರುವ ಡಿಪ್ರಿಸಿಯೇಷನನ್ನು ಲೆಸ್ ಮಾಡೋಣ, ಮೀನ್ಸ್ ಅಲೋಯಬಲ್ ಮಾಡೋಣ. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಟ್ಯಾಕ್ಸು ನಾಟ್ ಅಲೋಡ್, ಅದರ್ ಎಕ್ಸ್ಪೆನ್ಸಸ್ ಅಲೋಡ್, ನೆಟ್ ಪ್ರಾಫಿಟ್ ಗಿವನ್. ಸೊ ಈಗ ಡೆಬಿಟ್ ಸೈಡ್ ಎಲ್ಲ ನೋಡಿದ್ಮೇಲೆ ಆಮೇಲೆ ಅಡ್ಜಸ್ಟ್ಮೆಂಟ್ಸ್ ನೋಡಬೇಕು. ಸೊ ಅಲ್ಲಿ ಡೆಬಿಟ್ ಸೈಡು ನಾವು ಟ್ರೇಸ್ ಔಟ್ ಮಾಡಿದ್ದೀವಿ. ಓನ್ಲಿ 3 ಐಟಮ್ಸ್ ಆರ್ ನಾಟ್ ಅಲೋಡ್. ಸೊ ಆ 3 ಐಟಮ್ಸ್ನ ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ನಾಟ್ ಅಲೋಡ್ 5,750 ಫಸ್ಟ್ ಕಾಲಮ್ ತಗೊಳ್ಳಿ. ಸೆಕೆಂಡ್ ಟ್ರೇಸ್ ಔಟ್ ಮಾಡಿದ್ದೀವಿ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ನಾಟ್ ಅಲೋಡ್, ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಥರ್ಡ್ ಒನ್ ಈಸ್ ಇನ್ಕಮ್ ಟ್ಯಾಕ್ಸ್, ಅದನ್ನು ನಾನು ನಾಟ್ ಅಲೋಡ್ ಅಂತ ತೊಗೊಂಡಿದ್ದೀನಿ 10,000. ಸೊ 3 ಪಾಯಿಂಟ್ ತೊಗೊಂಡು ನಾಟ್ ಅಲೋಡ್ ಅಂತ ನಾವು ಫಸ್ಟ್ ಕಾಲಮ್ ತೊಗೊಂಡಾದ್ಮೇಲೆ, ಸೊ ಈಗ ನಾವು ಡೆಬಿಟ್ ಸೈಡ್ ಎಲ್ಲ ಐಟಮ್ಸ್ ಮುಗಿದಿದೆ, ಅಡ್ಜಸ್ಟ್ಮೆಂಟ್ಸ್ಗೆ ಬರೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್ ನಮ್ಗೆ ಏನು ಹೇಳುತ್ತೆ ಅಂದರೆ, ರೆಂಟ್ ಇನ್ಕ್ಲೂಡ್ 1,800 rupees ಆಕೆಯ ಸ್ವಂತ ಮನೆ ಅಥವಾ ಆಕೆಯ ಮನೆ ವಾಸಮನಕ್ಕೆ ಬಾಡಿಗೆ ಕಟ್ಟಿದ್ದಾಳೆ. ಆ ವಾಸಮನಕ್ಕೆ ಬಾಡಿಗೆ ಕಟ್ಟಿರೋದನ್ನ ಬಿಸ್ನೆಸ್ಸಲ್ಲಿ ಸೇರಿಸಿದ್ದಾರೆ, ಹಾಗಾಗಿ ಅದು ನಮಗೆ ನಾಟ್ ಅಲೋಡ್ ಆಗಿರುತ್ತೆ. ಸೊ ಹಾಗಾಗಿ ಈಗ ನಾವು ರೆಂಟನ್ನು ನಾಟ್ ಅಲೋಡ್ ಅಂತ ಮತ್ತೆ ಆ್ಯಡ್ ಮಾಡೋಣ. ರೆಂಟ್ ಆಫ್ ಓನ್ ಬಿಲ್ಡಿಂಗ್ ಅಮೌಂಟ್ ಎಷ್ಟು ಅಂದರೆ
1800 rupees adjustment. ಸೊ ಅದಾದಮೇಲೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನು ಹೇಳುತ್ತೆ ಅಂದರೆ ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ 3000 rupees ವರ್ ಇರ್ರೆಕವರಬಲ್. ನೋಡಿ, ಬ್ಯಾಡ್ ಡೇಟ್ಸು ಆಲ್ರೆಡಿ ಅಲೋಡ್, ನಾವು ಅದನ್ನು ಬಿಸ್ನೆಸ್ಸಲ್ಲಿ ಬೇಕು ಅಂತ ಆಲ್ರೆಡಿ ಬಿಟ್ಟಿದ್ದೀವಿ, ಅಂದರೆ ಆಡ್ ಮಾಡಿಲ್ಲ. ಬಟ್ ಅಡ್ಜಸ್ಟ್ಮೆಂಟನ್ನು ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಕೊಡ್ತಾನೆ. ಬ್ಯಾಡ್ ಡೇಟ್ಸು 3000 rupees ಇರ್ರೆಕವರಬಲ್. ಬ್ಯಾಡ್ ಡೇಟ್ಸ್ ಅಂದ ತಕ್ಷಣ ಇರ್ರೆಕವರಬಲ್ ಅಂತ. ಸೊ ಅದು ಲಾಸ್ಟ್ ಇಯರ್ಗೆ ಸಂಬಂಧಪಟ್ಟಿದೆ ಅಂತಾನೆ. ಸೊ ಲಾಸ್ಟ್ ಇಯರ್ ಎಕ್ಸ್ಪೆನ್ಸಸ್ಸು ಈ ವರ್ಷದಲ್ಲಿ ನಾವು ಕನ್ಸಿಡರ್ ಮಾಡೋದ್ರಿಂದ ಇದನ್ನು ನಾವು ನೀಡ್ ನಾಟ್ ಟು ಟೇಕ್ ಇನ್ ಟು ಕನ್ಸಿಡರ್. ಥರ್ಡ್ ಪಾಯಿಂಟ್, ಲೀಗಲ್ ಚಾರ್ಜಸ್ ಇನ್ಕ್ಲೂಡ್ 500 rupees ಪೇಯ್ಡ್ ಫಾರ್ ದ ರಿಜಿಸ್ಟ್ರೇಷನ್ ಆಫ್ ಲ್ಯಾಂಡ್ ರಿಕ್ವೈರ್ಡ್ ಫಾರ್ ದ ಬಿಸ್ನೆಸ್. ಇದರ ಅರ್ಥ ಏನು ಅಂದರೆ ಲೀಗಲ್ ಚಾರ್ಜಸ್ ಆ್ಯಕ್ಚುಲಿ ಅಲೋಡ್, ಆದರೆ ಅಸೆಟ್ನ ಅಕ್ವೈರ್ ಮಾಡಬೇಕಾದ್ರೆ ಆಗಿರೋ ಖರ್ಚನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಯಾವುದೇ ಒಂದು ಅಸೆಟನ್ನು ಪರ್ಚೇಸ್ ಮಾಡಿದಾಗ ಆಗುವಂತಹ ಖರ್ಚನ್ನು ನಾವು ವ್ಯಾಲ್ಯೂ ಆಫ್ ಅಸೆಟ್ಗೆ ಆ್ಯಡ್ ಮಾಡ್ತೀವಿ. ಹಾಗಾಗಿ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀಬೇಕು. ಹಾಗಾಗಿ ಇಲ್ಲಿ ನಾವು ನಾಟ್ ಅಲೋಡ್ ಅಂತ ಎಗೇನ್ ನಾವು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಬೇಕಾಗತ್ತೆ. ಲೀಗಲ್ ಎಕ್ಸ್ಪೆನ್ಸಸ್ ಆಫ್ ಲ್ಯಾಂಡ್ 500 rupees ಆ್ಯಡ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಥರ್ಡ್ ಪಾಯಿಂಟ್ ಆದಮೇಲೆ ಫೋರ್ತ್ ಪಾಯಿಂಟ್, ಡಿಪ್ರಿಸಿಯೇಷನ್ ಅಲೋಯಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ ಅಂದರೆ ಅಲೋಯಬಲ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಸೊ ಆವಾಗ ನೆನ್ಪಿಟ್ಕೊಂಡು ಇದು ಮಾಡೋಣ. ಫೋರ್ತ್ ಪಾಯಿಂಟ್ ಸ್ಕಿಪ್ ಮಾಡ್ತೀನಿ ಈಗ. ಫಿಫ್ತ್ ಪಾಯಿಂಟ್, ಬೋತ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ದ ಇಯರ್ ವರ್ ಅಂಡರ್ ವ್ಯಾಲ್ಯೂಡ್ ಅಟ್ 20% ಬಿಲೋ ಕಾಸ್ಟ್. ಅಂದರೆ ಸೊ ಇಲ್ಲಿ ಓಪನಿಂಗ್ ಸ್ಟಾಕು ಮತ್ತು ಕ್ಲೋಸಿಂಗ್ ಸ್ಟಾಕು ಅಂಡರ್ ವ್ಯಾಲ್ಯೂಷನ್ ಆಗಿದೆ ಅಂದರೆ ನೆಟ್ ಪ್ರಾಫಿಟ್ಟು ಮೇಲೆ ಇಂಪ್ಯಾಕ್ಟ್ ಆಗಿ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಕ್ಲೋಸಿಂಗ್ ಸ್ಟಾಕು ಕಡಿಮೆ ಆಯಿತು ಬೆಲೆ ಅಂದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಹಾಗೆಯೇ ಓಪನಿಂಗ್ ಸ್ಟಾಕ್ ಬೆಲೆನೂ ಕಡಿಮೆ ಮಾಡಿದ್ದಾರೆ ಅಂದರೆ ನೆಟ್ ಪ್ರಾಫಿಟು ಕಡಿಮೆ ಆಗಿರುತ್ತೆ ಅಂತ. ಹಾಗಾಗಿ ಅಂಡರ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಆಡ್ ಮಾಡಬೇಕು, ಅಂಡರ್ ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಸೊ ಇದು ಟ್ರೀಟ್ಮೆಂಟ್ ಇಲ್ಲಿ ಮಾಡಬೇಕಾಗತ್ತೆ. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು, ಇದ್ರ ಬಗ್ಗೆ ಮತ್ತೆ ಇನ್ ಡೀಟೇಲ್ ಆಗಿ ಏನು ಬೇಕಾಗಿಲ್ಲ. ನೋಡಿ, ಈಗ ಪಾಯಿಂಟ್ ತಗೊಳ್ಳಿ. ಅಂಡರ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ 45,000 ಇಂಟು 20/80 ತಗೋಬೇಕು. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಇಲ್ಲ ಅಂದರೆ 45,000 ಇಂಟು 20% ಡೈರೆಕ್ಟಾಗಿ ಹಾಕೊಂಡ್ಬಿಡ್ತಾರೆ. 20/100 ಅಂತ ತಪ್ಪಾಗುತ್ತೆ. 40,000 ಇಂಟು 20/80. ಯಾಕೆ ಅಂದರೆ 45,000 ಈಸ್ ಈಕ್ವಲ್ ಟು 80 ಅಂತ. 80%ಗೆ ಈಕ್ವಲ್ ಆಗಿತ್ತು ಅಂದರೆ 20% ಕಡಿಮೆ ಬರೆದಿದ್ರು ಅಂತ. ಆ 20% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ 11,250 ಬಂತು. ಈಗ ಎಲ್ಲ ಐಟಮ್ಸ್ನ ಫಸ್ಟ್ ಕಾಲಮಲ್ಲಿರೋ ಎಲ್ಲ ಐಟಮ್ಸ್ನ ನಾವು ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ 42,550. 42,550 ಪ್ಲಸ್ 62,500 ಎರಡನ್ನೂ ನಾವು ಆ್ಯಡ್ ಮಾಡಿ. ಸೊ ಈಗ ನಮ್ಗೆ ಸಿಗುತ್ತೆ 1,05,050 rupees ಸಿಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಬಟ್ ನಾಟ್ ಡೆಬಿಟೆಡ್ ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್. ಇದು ನಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂತಹ ಖರ್ಚಾಗಿದ್ರು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿಲ್ಲ ಅಕೌಂಟೆಂಟು. ಮತ್ತು ಕ್ರೆಡಿಟ್ ಸೈಡು ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಂತ, ಅಂದರೆ ಬಿಸ್ನೆಸ್ಸಿಂದ ಉತ್ಪತ್ತಿ ಆಗಿಲ್ಲ, ಬಿಸ್ನೆಸ್ಸಿಂದ ಉದ್ಭವ ಆಗಿಲ್ಲ ಈ ಇನ್ಕಮ್ಗಳು, ಆದರೂ ಇವನು ಕ್ರೆಡಿಟ್ ಸೈಡ್ ಬರೆದಿದ್ದಾನೆ. ಇವನ್ನ ನಾವು ತೆಗಿಬೇಕು, ಲೆಸ್ ಮಾಡಬೇಕು. ಆವಾಗ ಮಾತ್ರನೇ ಆಕ್ಚುಲ್ ಎಕ್ಸಾಕ್ಟ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರೋದಕ್ಕೆ ಸಾಧ್ಯ. ಸರಿನಾ? ಸೊ ಬನ್ನಿ, ಕ್ರೆಡಿಟ್ ಸೈಡ್ ಒಂದು ಕಡೆ ಇದೆ ನೋಡೋಣ. ಫಸ್ಟು ಸೇಲ್ಸ್ ಇದೆ, ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಕ್ಲೋಸಿಂಗ್ ಸ್ಟಾಕ್ ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಗ್ರಾಸ್ ಪ್ರಾಫಿಟ್ ಇದು ಅಷ್ಟೇ ಸಂಬಂಧಪಟ್ಟಿದೆ, ಮೀನ್ಸ್ ಪ್ಯೂರ್ಲಿ ಬಿಸ್ನೆಸ್. ಬ್ಯಾಂಕ್ ಇಂಟ್ರೆಸ್ಟ್, ದಿಸ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, chargeable under the head of income from other source, not under the head of income from business or profession, because you invested or you deposited in the bank given interest on your deposit. ಸೊ ಅದು ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಅಂತ ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಇಲ್ಲಿ ತಗೊಳ್ಳೋದು ಬೇಡ, ಇದನ್ನು ನಾನ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ತಗೊಂಡಿದ್ದೀನಿ ನಾನು ಬ್ಯಾಂಕ್ ಇಂಟ್ರೆಸ್ಟ್. ಹೌ ಮಚ್? 250 rupees. ನೆಕ್ಸ್ಟ್ ಪಾಯಿಂಟ್, ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಹೇಳಿದ ಆವಾಗಲೇ ಫೋರ್ತ್ ಪಾಯಿಂಟ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಅಂತ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇರುವಂಥ ಅಮೌಂಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ. ಫಸ್ಟಲ್ಲಿ ತೊಗೊಂಡು ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ 13,250. ಸೊ ಇದನ್ನು ನಾನು ಸೆಕೆಂಡ್ ಪಾಯಿಂಟಾಗಿ ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಅಂತ ತೊಗೊಂಡಿದ್ದೀನಿ. ಅಡ್ಜಸ್ಟ್ಮೆಂಟ್ ಇರೋದ್ರ ಮಾತ್ರ ಅಲೋ ಮಾಡ್ತಾಯಿದ್ದೀನಿ. ಸೊ ದಿಸ್ ಈಸ್ ದ ಮೆಥಡ್. 15,000 ಅಲ್ಲಿಗೆ ಇನ್ಕಮ್ ಟ್ಯಾಕ್ಸ್ ಅಲೋ ಮಾಡಿದೆ, ಅಕೌಂಟೆಂಟು ಬರೆದಿದ್ದು ನಾಟ್ ಅಲೋಡ್ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇತ್ತು, ಅಂಡರ್ ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್. ನಾನು ಆಗಲೇ ಹೇಳಿದೆ
ಅಂಡರ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಆ್ಯಡ್ ಮಾಡಿ, ಅಂಡರ್ ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್ನ ಲೆಸ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಅಂಡರ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆ್ಯಡ್, ಓವರ್ ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್ ಅದು ಆ್ಯಡ್, ಅಂಡರ್ ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್ ಲೆಸ್, ಓವರ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡಬೇಕು. 10,000 ಬರುತ್ತೆ. ಅದು ಅಷ್ಟೇ 40,000 ಇಂಟು 20/80 ತಗೊಳ್ಳಿ. ಈಗ ಈ ಐಟಮ್ಸ್ನ ಟೋಟಲ್ ಮಾಡಿ ಸೆಕೆಂಡ್ ಕಾಲಮ್ ತಗೊಳ್ಳಿ. 25,250 ಬರುತ್ತೆ. 1,05,050 rupees and 25,250 rupees ಟೋಟಲ್ ಮಾಡಿ. ವಿ ವಿಲ್ ಗೆಟ್ 79,800 ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತೀವಿ. ಸೊ ದಿಸ್ ಇಸ್ ದ ಮೆಥಡ್ ಪ್ರಾಬ್ಲಮ್ ಮಾಡುವಂಥದ್ದು. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.